ಸೊ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲೇ ಸತಿ ಉಪ್ಪಿಟ್ಟು ಮಾಡ್ತಾ ಇರೋರಿಗೆ ಯೂಸ್ಫುಲ್ ಆಗುವಂಥ ಈಸಿ ಮೆಥಡ್ ಉಪ್ಪಿಟ್ಟು ಯಾವ ಥರ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಟಿಲ್ ನನ್ನ ತನಕ ನೋಡಿ. ಓಕೆ, ಇದಕ್ಕೆ ಬೇಕಾಗಿರುವ ಮೇನ್ ಐಟಮ್ಸ್ಗಳನ್ನ ನೋಡೋದಾದರೆ ಈ ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ 2 ಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೀನಿ ಸಣ್ಣಾಗಿ, ಹಾಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಇವುಗಳಾಗಿದೆ. ಸೊ ಹಾಗೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಸೊ ಇದು ಒಂಥರ ಟೇಸ್ಟ್ ಚೇಂಜ್ ಕೊಡುತ್ತೆ. ಸೊ ಯೂಶ್ವಲಿ ನಾನು ಉಪ್ಪಿಟ್ಟಿಗೆ ಹಾಕ್ತಾನೆ ಇರ್ತೀನಿ. ಸೊ ಇನ್ನು ಐಟಮ್ಗಳು ಅಂದರೆ ಮಸಾಲೆ ಐಟಮ್ಗಳು ನೋಡೋದಾದರೆ ಅರಿಶಿಣ ಪುಡಿ, ಉಪ್ಪು, ಸಾಸಿವೆ ಮತ್ತು ಜೀರಿಗೆ. ಸೊ ಇವು 4 ಐಟಮ್ಗಳು ಮೇನಾಗಿ ಬೇಕಾಗುತ್ತೆ. ಸೊ ಇದನ್ನು ನಾನು ಅಳತೆಯಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ಇದು ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲಲ್ಲಿ ನಾನು ಒಂದು ಕಪ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಪ್ ಅಳತೆಯಲ್ಲಿ ನಾನು 2 ಕಪ್ರಷ್ಟು ರವಾನ ತೊಗೊಳ್ತಾ ಇದ್ದೀನಿ. ಸೊ ಇವಾಗ ಈ ಬಾಣಲಿಗೆ 2 ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಸ್ಟಾರ್ಟಿಂಗ್ ಎಣ್ಣೆ ಹಾಕ್ಕೊಳ್ಳಲ್ಲ. ಸೊ 2 ಕಪ್ ರವೆ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ನೆಕ್ಸ್ಟ್ ಇದನ್ನು ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದು ರವೆ ನೀಟಾಗಿ ನಿಮಗೆ ಒಂದು ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗಬೇಕು. ನಿಮಗೆ ಅದು ಗೊತ್ತಾಗದೇ ಇದ್ದರೆ. ಸೊ ಈಗ ಹಾಕಿರುವಂಥ ಎಣ್ಣೆನ ನೀಟಾಗಿ ಅದು ಗೊತ್ತಾಗದೇ ಇರೋ ಥರ ಉದುರಾಗಿ ಇದನ್ನು ಹುರ್ಕೋಬೇಕು. ಸೊ ಇಷ್ಟು ಗೊತ್ತಾದರೆ ಸಾಕು, ಅದು ರವೆ ಹುರಿದಿದ್ದಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗ ಹುರಿದಿರುವಂಥ ರವೆ ಏನಿದೆಯೋ ಅದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶಿಫ್ಟ್ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ಟು, ಸೊ ಅದೇ ಬಾಣಲಿಲಿ ಇವಾಗ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ಫಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಒಂದು 2 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಸೊ ಇಬ್ಬರಿಗೆ ಅದು ಆಯಿಲ್ ಅಷ್ಟು ಸಾಕಾಗುತ್ತೆ ಈ ಒಗ್ಗರಣೆಗೆ. ಸೊ ಈ ಎಣ್ಣೆ ಸ್ವಲ್ಪ ಕಾಯಬೇಕು. ಸೊ ಕಾಯ್ತಾ ಇದೆ ಅಂತಂದಾಗ ಒಗ್ಗರಣೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಆದಂತಹ ಸಾಸಿವೆನ ಹಾಕ್ತಾಯಿದ್ದೀನಿ. ಫಸ್ಟು ಎಣ್ಣೆ ಬಿಸಿ ಆದ ಬಳಿಕನೇ ಸಾಸಿವೆ ಹಾಕಿ, ಇಲ್ಲ ಅಂತಂದರೆ ಅದು ಚಟ್ಪಟೆನ್ ಸಿಡಿಯಲ್ಲ. ಸೊ ಸಾಸಿವೆ ಒಂದು ಚಿಕ್ಕ ಅರ್ಧ ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ. ಈ ಸಾಸಿವೆ ಎಣ್ಣೆ ಕಾದಿದೆ ಅಂತಂದಾಗ ಈ ಸಾಸಿವೆ ಹಾಕಿದಾಗ ಅದು ಸಿಡಿಯುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಆಗಲೇ ಹೇಳಿರೋ ಹಾಗೆ ತೊಗೊಂಡಿರುವಂಥ 1 ಸ್ಪೂನಷ್ಟು ಉದ್ದಿನಬೇಳೆ ಏನಿದೆಯೋ, ಸೊ ಈ ಸಾಸಿವೆ ನೆಕ್ಸ್ಟ್ ಐಟಮ್ಗಳಿಗೆ ಹೀಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸೊ ಈ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ಗೆ ತಿರುಗಬೇಕು. ಅದು ತಿರುಗ್ತಾ ಇದೆ ಅಂತಂದಾಗಲೇ ಆಗಲೇ ತೊಗೊಂಡಿರುವಂತಹ ಕರಿಬೇವನ್ನ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಎಣ್ಣೆ ಜೊತೆಗೇ ಅದು ಕೂಡ ಬೇಯುತ್ತೆ. ಸೊ ಇದು ನೀಟಾಗಿ 3 ಐಟಮ್ಗಳು ಬೇಯಬೇಕು. ಸೊ ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇರುವಂಥದ್ದು ಒಂದು ಹೆಚ್ಕೊಂಡಿರುವಂಥ ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾನು ಇಲ್ಲಿ ಟೊಮೆಟೊ ತೊಗೊಳ್ತಾ ಇಲ್ಲ, ಬದಲಾಗಿ ನಾನು ನಿಂಬು ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ನಾಷ್ಟ ಎಲ್ಲಕ್ಕೂ ಟೊಮೆಟೊ ಬದಲಾಗಿ ನಿಂಬುನೇ ಹಾಕೋದು ಜಾಸ್ತಿ. ಸೊ ನಿಮಗೇನಾದರೂ ಟೊಮೆಟೊ ಬೇಕು ಅಂತಂದರೆ ನಿಂಬೆಯನ್ನು ಸ್ಕಿಪ್ ಮಾಡಿಕೊಂಡು ನೀವು ಟೊಮೆಟೊ ಕೂಡ ಹಾಕೋಬೋದು. ಓಕೆ, ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತಂದಾಗ ನಾನು ಹೆಚ್ಕೊಂಡಿರುವಂತಹ 2 ಮೆಣಸಿನ್ಕಾಯಿ ಇತ್ತಲ್ವ, ಸೊ ಅದನ್ನು ಸಣ್ಣಾಗಿ ಹೆಚ್ಕೊಂಡ್ರೆ ಅದನ್ನು ನೀಟಾಗಿ ಈ ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ. ಅಕಸ್ಮಾತ್ ನೀವು ಹೆಚ್ಕೊಂಡಿರೋಂಥ ಮೆಣಸಿನ್ಕಾಯಿ ಏನಾದರೂ ಖಾರ ಇತ್ತು ಅಂತಂದರೆ ಈರುಳ್ಳಿ ಆದ ಬಳಿಕ ಹಾಕಿ. ಅಕಸ್ಮಾತ್ ಖಾರ ಇಲ್ಲ ಅಂತಂದರೆ ನೀವು ಅದರಲ್ಲಿ ಎಣ್ಣೆಲೇ ಫಸ್ಟಿಗೆ ಹಾಕೋಬೋದು. ಸೊ ಅದು ಮೆಣಸಿನ್ಕಾಯಿದ್ದು ಎಲ್ಲ ಅಂಶ ಬಿಡುತ್ತೆ. ಸೊ ಇವಾಗ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಸೊ ನೀವು ಅರಿಶಿಣ ಪುಡಿ ಹಾಕಲೇಬೇಕು ಅಂತ ಏನು ನೆಸಸರಿ ಇಲ್ಲ ಉಪ್ಪಿಟ್ಟಿಗೆ. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೋದು ನೀವು. ಸೊ ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ಎಣ್ಣೆಲೇ ಇದನ್ನೆಲ್ಲ ಬಾಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಅರಿಶಿಣ ಪುಡಿ, ಉಪ್ಪು, ಜೀರಿಗೆ ಇವೆಲ್ಲ ಹಾಕಾದ ಬಳಿಕ ಒಂದು ರೌಂಡ್ ಎಲ್ಲ ಬಾಡಿಸ್ಕೊಳ್ತೀನಿ. ಸೊ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ. ಸೊ ಇದು ಸ್ಪ್ರೆಡ್ ಆಗ್ತಾಯಿದೆ. ಇವಾಗ ನೆಕ್ಸ್ಟು ನಾನು ಇದಕ್ಕೆ ನಾನು ಆಗಲೇ ಸಕ್ಕರೆ, ನಿಮಗೆ ರುಚಿಗೆ ಬೇಕಾದಷ್ಟು ಸಕ್ಕರೆನ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ನಾನು ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಕೂಡ ನೀಟಾಗಿ ಎಲ್ಲ ಸ್ಪ್ರೆಡ್ ಆಗ್ತಾಯಿದೆ ಅಂತಂದಾಗ ನಾನು ಆಗಲೇ ತೊಗೊಂಡಿರುವಂತಹ ರವೆ ಏನಿತ್ತು ಆ ಕಪ್ಪಿಂದ 2ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು 2 ಕಪ್ ನೀರು ತೊಗೊಂಡಿದ್ದೀನಲ್ವ, ಸೊ 4 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಯೂಶ್ವಲಿ ನಿಮ್ಗೆ ಏನಾದರೂ ಉಪ್ಪಿಟ್ಟು ಉದುರಾಗಿ ಬೇಕಾಗಿತ್ತು ಅಂತಂದರೆ ನೀವು 2 ಕಪ್ಪಿಗೆ 4 ಕಪ್ ನೀರು ಹಾಕ್ಬೋದು. ಇಲ್ಲ ಸ್ವಲ್ಪ ಮೆತ್ತಗೆ ಬೇಕು ನನಗೆ
ಅಂತಂದಾಗ ನೀವೇನು ಮಾಡ್ಬೋದು, ಒಂದು ಎಕ್ಸ್ಟ್ರಾ ಕಪ್ 1 ಕಪ್ನ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ಮೆತ್ತಗೆ ಬೇಕು ಅಂತ ಒಂದು ಎಕ್ಸ್ಟ್ರಾ 1 ಕಪ್ನ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಉಪ್ಪಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಲೇಟಾಗಿ ತಿಂದರೂ ಅದು ಕುತ್ತಿಗೆ ಬೀಳಲ್ಲ. ಸೊ ಯೂಶ್ವಲಿ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಮೆತ್ತಗಿದ್ರೇ ಒಳ್ಳೆಯದು. ಸೊ ಓಕೆ, ಇವಾಗ ಅದು ಹೆಸರು ನೀಟಾಗಿ ಎಲ್ಲ ಕಡೆ ಕುದಿಬೇಕಿದು. ಓಕೆ, ಇವಾಗ ಅದು ಹೆಸರು ಕುದೀತಾ ಇದೆ. ನೀವು ನಿಂಬೆಹಣ್ಣನ್ನ ನೀವು ಉಪ್ಪಿಟ್ಟು ಆದ ಬಳಿಕನೂ ಹಾಕ್ಕೋಬೋದು, ಇಲ್ಲ ಹೆಸರಲ್ಲೂ ಹಾಕ್ಕೋಬೋದು. ಸೊ ನಾನು ಹೆಸರಲ್ಲೇ ನಿಂಬೆಹಣ್ಣು ರಸನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಗಲೇ ಹುರಿದಿಟ್ಟಿರುವಂತಹ ರವೆ ಏನಿತ್ತು ಅದನ್ನು ಈ ಹೆಸರಲ್ಲಿ ಹಾಕಿ ನಾನು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನೀಟಾಗಿ ಈ ಹೆಸರಲ್ಲಿ. ಸೊ ಇವಾಗ ಒಂದು ರೌಂಡ್ ಎಲ್ಲ ನೀಟಾಗಿ ಇದನ್ನು ಕದಲಿಸ್ತಾ ಇದ್ದೀನಿ. ಸೊ ಇದರಿಂದ ಏನಾಗುತ್ತೆ, ಉಪ್ಪಿಟ್ಟು ಗಂಟಾಗಲ್ಲ. ಹುರಿದು ಅಕಸ್ಮಾತ್ ಮಾಡಿದ್ರೆ ಉಪ್ಪಿಟ್ಟು ಗಂಟಾಗಲ್ಲ. ಹುರಿದೇನೆ ಹಾಗೆ ಮಾಡಿಕೊಂಡ್ರೆ ಅದು ರುಚಿ ಚೆನ್ನಾಗಿ ಬರಲ್ಲ. ಅದರಿಂದ ನಾನು ರವಾನ ಯೂಶ್ವಲಿ ಹುರ್ಕೊಂಡೇ ಹಾಕ್ಕೊಳ್ಳೋದು. ಸೊ ಒಂದು 5 ಮಿನಿಟ್ಸ್ ಏನು ಮಾಡಬೇಕು, ಅದನ್ನು ಮುಚ್ಚಿ ನಾನು ಪ್ಲೇಟ್ನ ತೆಗಿತಾ ಇದ್ದೀನಿ. ಸೊ ಫೈನಲಾಗಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಯಾವ ಥರ ಉದುರಾಗಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವೆಲ್ಲದು. ನಾನು ಒಂದು ಕಪ್ ಜಾಸ್ತಿ ನೀರು ಹಾಕ್ಕೊಂಡಿರೋದ್ರಿಂದ ಮೆತ್ತಗಿದೆ. ಸ್ವಲ್ಪ 5-10 ಮಿನಿಟ್ಸ್ ಲೇಟಾಗಿ ತಿಂದರೂ ಕೂಡ ಯಾವುದೇ ರೀತಿ ಅದು ಕುತ್ತಿಗೆ ಬೀಳಲ್ಲ. ಸೊ ಮಕ್ಕಳಿಗೆ ತುಂಬ ಒಳ್ಳೆಯದು ಆ್ಯಕ್ಚುಲಿ ಮೆತ್ತಗೆ ಮಾಡಿದ್ರೆ. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು ಉಪ್ಪಿಟ್ಟು ರೆಡಿ ಆಗಿದೆ. ಸೊ ಇದೇ ಥರ ನೀವು ಮನೇಲೂ ಕೂಡ ಟ್ರೈ ಮಾಡಿ, ನೀವು ಕೂಡ ಈಸಿಯಾಗಿ ಇದು ಮಾಡ್ಬೋದು. ಹಾಗೆ ಫೈನಲಾಗಿ ನೋಡ್ತಾ ಇರ್ಬೋದು ಉಪ್ಪಿಟ್ಟು ಪ್ಲೇಟಿಗೆ ಸರ್ವ್ ಮಾಡಿದಾದ ಬಳಿಕ ಇದೇ ಥರ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇನ್ನೂ ಈ ಥರ ಮೋರ್ ವಿಡಿಯೋಸ್ಗಳು ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.